ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಆರ್ ಸಿ ಬಿ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋ ದೊಡ್ಡ ವಿಷಯ ಆಗಿತ್ತು. ಅದೇ ರೀತಿಯಾಗಿ ಇವಾಗ ಸ್ವಲ್ಪ ಕನ್ಫರ್ಮೇಷನ್ ಸಿಗ್ತಾ ಇದೆ, ಇವರು ಆಗ್ಬೋದು, ಇವರ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ರೆ ಇವರೇ ಕ್ಯಾಪ್ಟನ್ ಆಗ್ಬೋದು ನಮ್ಮ ಆರ್ ಸಿ ಬಿದು ಅಂತ ಸಿಕ್ಕಾಪಟ್ಟೆ ಡೌಟ್ಫುಲ್ ಇನ್ಫಾರ್ಮೇಷನ್ಗಳು ಹೊರದಾಡ್ತೇವೆ ಅಂತಲೇ ಹೇಳ್ಬೋದಾಗಿದೆ. ಅದು ಯಾರು, ಅದೇ ರೀತಿಯಾಗಿ ಯಾವ ಕಾರಣಕ್ಕೆ ಇವರು ಕ್ಯಾಪ್ಟನ್ ಆಗ್ತಾರೆ ಮತ್ತು ಫ್ಯಾನ್ಸ್ಗಳಿಗೂ ಕೂಡ ಇವರೇ ಕ್ಯಾಪ್ಟನ್ ಯಾಕೆ ಆಗಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದೇ ರೀತಿ ಯಾರು ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಚಾನಲ್ ಒಂದು ಟಕ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದ ಒಂದು ಲೈಕ್ ಕೊಡಿ ಆಗಿತ್ತು ಅಂತ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಮಾಡುವಂಥ ವಿಡಿಯೋ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೋಟಿಫಿಕೇಶನ್ ಮೂಲಕ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಆರ್ ಸಿ ಬಿ ಕ್ಯಾಪ್ಟನ್ ಯಾಕೆ ಆಗಬೇಕು, ಯಾರಾಗಬೇಕು ಅನ್ನೋದು ದೊಡ್ಡ ವಿಷಯ. ಅದೇ ರೀತಿ ಯಾರಾಗ್ತಾರೆ ಅಂತ ಹೇಳಿದ್ರೆ, ಈ ಶೇದ್ ಮುಸ್ತಾಕ್ ಅಲಿ ಟ್ರೋಫಿಲಿ ಏನು ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೆ ಅದರಲ್ಲಿ ರಜತ್ ಪಟ್ಟಿದಾರ್ ಅಂದರೆ ಮುಂಬೈ, ಅದೇ ರೀತಿಯಾಗಿ ಮಧ್ಯಪ್ರದೇಶ್ ಇವು ಎರಡು ಫೈನಲ್ಗೆ ಹೋಗಿತ್ತು. ಮೊನ್ನೆ ಏನಾಗಿತ್ತು, ಅದೇ ರೀತಿಯಾಗಿ ಅಲ್ಲಿ ವೆಲ್ ಡಿಸರ್ವ್ ಕ್ಯಾಪ್ಟನ್ ಇನ್ನಿಂಗ್ಸ್ನ ರಜತ್ ಪಟ್ಟಿದಾರ್ ಅವರು ಸ್ಮ್ಯಾಶಿಂಗ್, ಆ ರೀತಿ ಸಿಕ್ಸಸ್ ಬೌಂಡ್ರೀಸ್ಗಳಲ್ಲಿ ಡೀಲ್ ಮಾಡ್ತಿರುವಂಥವ್ರು ರಜತ್ ಪಟ್ಟಿದಾರ್ ಅವರು. ಒಂಥರ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಕ್ಯಾಪ್ಟನಿಂದ ಮೂಡ್ ಬಂತು ಅಂತಲೇ ಹೇಳ್ಬೋದಾಗಿದೆ ಮಧ್ಯಪ್ರದೇಶದ್ದು. ಅದೇ ರೀತಿಯಾಗಿ ಮಧ್ಯಪ್ರದೇಶದ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಟ್ಟಿದಾರ್ ಅವರು ನನ್ನ ಪ್ರಕಾರ ಒನ್ ಮ್ಯಾನ್ ಆರ್ಮಿ ಥರ ಒಂಥರ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದಾಗಿದೆ. ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ನ ರಜತ್ ಪಟ್ಟಿದಾರ್ ಅವರು ಬ್ಯಾಟಿಂಗಿಂದ ಕೊಟ್ಟರು ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ರಜತ್ ಪಟ್ಟಿದಾರ್ ಅವರು, ಅದೇ ರೀತಿ ಅಜಿಂಕ್ಯ ರಹಾನೆ ಅವರು 469 ರನ್, ಅದು 8 ಇನ್ನಿಂಗ್ಸ್ನಲ್ಲಿ ಶೇದ್ ಮುಸ್ತಾಕ್ ಅಲಿ ಟ್ರೋಫಿಲಿ ಹೈಯೆಸ್ಟ್ ರನ್ ಗೆಟರ್ ಈ ಸೀಸನ್ನಲ್ಲಿ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಸೆಕೆಂಡ್ ಹೈಯೆಸ್ಟ್ ಆಗಿ ನಮ್ಮ ರಜತ್ ಪಟ್ಟಿದಾರ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. 428 ರನ್ ಕಾಂಟ್ರಿಬ್ಯೂಷನ್. ನನ್ನ ಪ್ರಕಾರ ಅಬೌವ್ ಒಂದು 60ರಿಂದ 70 ಎವರೇಜ್ ಮೇಲೆ ಇದೆ ಅಂತಲೇ ಹೇಳ್ಬೋದು ಇದು ಇಬ್ಬರು ಪ್ಲೇಯರ್ಸ್ಗಳದ್ದು. ಒಂಥರ ಟಾಪ್ ನಾಕ್, ಒಂಥರ ಸಬ್ಲೈನ್ಸ್ ಫಾರ್ಮಲ್ಲಿ ಇವರಿಬ್ಬರು. ರಹಾನೆ, ಅದೇ ರೀತಿಯಾಗಿ ರಹಾನೆ ಅವರು KKRಗೆ ಹೋಗಿದ್ದಾರೆ ಕೊನೆಯ ಕ್ಷಣದಲ್ಲಿ ಅನ್ಸೋಲ್ಡ್ ಆಗಿ. ಅದೇ ರೀತಿ ರಜತ್ ಪಟ್ಟಿದಾರ್ ಅಂತೂ ಒಂಥರ ಬೆಂಕಿ ಫಾರ್ಮಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ IPLಗಿಂತ ಮೊದಲೇ. ಅದೇ ರೀತಿ ಮತ್ತೊಂದು 1.5-2 ತಿಂಗಳಲ್ಲಂತೂ IPL ಅಂತೂ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಗೆ ಈ ರೀತಿ ಫಾರ್ಮಲ್ಲಿ ಇರೋದ್ರಿಂದ ನನ್ನ ಪ್ರಕಾರ ಕ್ಯಾಪ್ಟನ್ ಹಾಕೊಂಡು ಮಧ್ಯಪ್ರದೇಶನ ಒಂಥರ ಟ್ರಬಲ್ ಕಂಡೀಷನಿಂದ ಒಂದೊಳ್ಳೆ ಸ್ಕೋರಿಂಗ್ ಆಪರ್ಚುನಿಟಿ, 184 ರನ್ಗಳ ಆಪರ್ಚುನಿಟಿ ಕರ್ಕೊಂಡು ಹೋದ್ರು ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಏನು ಡೇಂಜರಸ್ ಅಂತ ಹೇಳಿದರೆ, ಮುಂಬೈದವರು ಅಂದರೆ ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ ಆಗಿದ್ದರು, ಅಲ್ಲಂತೂ ಅವರು 1 ಓವರ್ ರಜತ್ ಪಟ್ಟಿದಾರ್ ಅವರು ಬರೋಕ್ಕಿಂತ ಮೊದಲಿಗೆ ಎಲ್ಲ ಸ್ಪಿನ್ನರ್ಸ್ಗಳ ಓವರನ್ನು ಹಾಕಿದ್ರು. ಆದರೂ ಅವರು ಫಾಸ್ಟ್ ಬೌಲರ್ಸ್ಗಳಿಗೂ ಬಿಡಲಿಲ್ಲ ಅಂತಲೇ ಹೇಳ್ಬೋದು. ಕೊನೆಯಲ್ಲಂತೂ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳು ಆದರು ಅಂತಲೇ ಹೇಳ್ಬೋದು. ಒಂಥರ ವೈಡ್ ಬಾಲ್ಗೆ ಅಂಪೈರ್ ವೈಡ್ ಕೊಟ್ಟರು ಕೂಡ ಥರ್ಡ್ ಅಂಪೈರ್ ರೆಫರ್ ಮಾಡಿದ್ದು ಶ್ರೇಯಸ್ ಅಯ್ಯರ್ ಅವರು. ಅದೇ ರೀತಿಯಾಗಿ ಅಲ್ಲಿ ವೈಡ್ ಅಲ್ಲ ಅಂತ ಬಂದದ್ದು, ಮತ್ತೆ ಅವರು ಅಂಪೈರ್ ಅವ್ರಿಗೆ ಮತ್ತೆ ಕೊಟ್ಟದ್ದು. ಒಂಥರ ಸಿಕ್ಕಾಪಟ್ಟೆ ಡ್ರಾಮಾಗಳು ಎಲ್ಲ ನಡೆದ್ವು ಅಂತಲೇ ಹೇಳ್ಬೋದು ಆ ಶೇದ್ ಮುಸ್ತಾಕ್ ಅಲಿ ಟ್ರೋಫಿಲಿ. ಒಂಥರ ಈಸಿಯಾಗಿ ಮುಂಬೈ ವಿನ್ ಆಯಿತು, ಹೌದು. ಮೊದಲಿಗೆ 18 ಓವರ್ 15-16 ಓವರ್ಗೇನೋ ಹೊಡೆದಾಕ್ತರು, ಅದು ಬೇರೆ ವಿಷಯ. ಆದರೂ ಕೂಡ ರಜತ್ ಪಟ್ಟಿದಾರ್ ಅವರು 1 ಮ್ಯಾನ್ ಶೋ 84 ರನ್ಗಳ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಮೇನ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ಬರೋಡಾದವ್ರಿಗೆ ಒಂದು ಸ್ವಲ್ಪ ಆದರೂ ಫಾರ್ಮಲ್ಲಿ ಇರಲಿಕ್ಕೆ. ಅದೇ ರೀತಿಯಾಗಿ ಇಲ್ಲಿ ಮೇನ್ ಅಂತ ಏನಪ್ಪ ಅಂತ ಹೇಳಿದ್ರೆ, ಈ ರೀತಿ ಫಾರ್ಮಲ್ಲಿ ಇರೋದ್ರಿಂದ ಕ್ಯಾಪ್ಟನ್ ಹಾಕ್ಕೊಂಡು ಆ ರೀತಿ ಟೀಮ್ನ ಒಂಥರ ಬಿಲ್ಡ್ ಮಾಡಿರೋದ್ರಿಂದ ರಜತ್ ಪಟ್ಟಿದಾರ್ ಅವ್ರಿಗೆ ನನ್ನ ಪ್ರಕಾರ ಕ್ಯಾಪ್ಟನ್ಸಿ ಕೊಡಬೇಕು ಅಂತೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಥಿಂಕ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಥಿಂಕ್ ಮಾಡೋದು ದೊಡ್ಡ ಮೇನ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ರಜತ್ ಪಟ್ಟಿದಾರ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟರೆ ಏನಾಗಬಹುದು, ನನ್ನ ಪ್ರಕಾರ ಆರ್ ಸಿ ಬಿ ಒಳ್ಳೆಯದಾಗಿ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಈ ರೀತಿ ಕ್ಯಾಪ್ಟನ್ಸಿ ಮಾಡಿರೋದ್ರಿಂದ ಮಧ್ಯಪ್ರದೇಶವನ್ನು ಲೀಡ್ ಮಾಡಿರೋದ್ರಿಂದ ಅದೇ ರೀತಿ ನಮ್ಮ ಆರ್ ಸಿ ಬಿನೂ ಕೂಡ ಲೀಡ್ ಮಾಡ್ಬೋದು ಅಂತ ನನ್ನ ಪ್ರಕಾರ ಕೂಡ ಅನ್ನಿಸ್ತಾ ಇದೆ. ಇದೇ ರೀತಿ ಫಾರ್ಮಲ್ಲಿ ಇರೋದ್ರಿಂದ ಏನು ಅನಿಸುತ್ತೆ, ಅದು ದೊಡ್ಡ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಂತಲೇ ನನ್ನ ಪ್ರಕಾರ ಅದೇ ರೀತಿಯಾಗಿ ಫ್ಯಾನ್ಸ್ಗಳು ಕೂಡ ಒಂಥರ ಇವರೇ ಕ್ಯಾಪ್ಟನ್ ಆಗಬೇಕು ಈ ರೀತಿ ಇನ್ನಿಂಗ್ಸ್. ಅದೇ ರೀತಿಯಾಗಿ ವಂಡರ್ಫುಲ್ ಫಾರ್ಮಲ್ಲಿ ಇರೋದ್ರಿಂದ ಬ್ಯಾಟಿಂಗಲ್ಲಂತೂ. ಅದೇ ರೀತಿಯಾಗಿ ಸ್ಪಿನ್ನರ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದೆ. ಇವರಿದ್ರಂತೂ ಸ್ಪಿನ್ನರ್ಸ್ಗಳು ಬರೋದೇ ಕಮ್ಮಿ. ಆ ರೀತಿ ಕ್ಲಿಯರ್ ಡಾಮಿನೇಟ್ನ ರಜತ್ ಪಟ್ಟಿದಾರ್ ಅವರು ಬ್ಯಾಟಿಂಗಿಂದ ಕೊಡ್ತಾರೆ. ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಹ್ಯೂಜ್ ಸಿಕ್ಸಸ್. ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಾದರೂ ಕೂಡ ಬೆಸ್ಟ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ರಜತ್ ಪಟ್ಟಿದಾರ್ ಅವರಿಂದ ಬಂದಿದೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನನ್ನ ಪ್ರಕಾರ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ಕೂಡ ಅದನ್ನೇ ಕೇಳ್ಕೊಳ್ತಾರೆ, ಆರ್ ಸಿ ಬಿ ರಜತ್ ಪಟ್ಟಿದಾರ್ ಅವರೇ ಕ್ಯಾಪ್ಟನ್ ಆಗಬೇಕು ಅಂತ. ಅದೇ ರೀತಿಯಾಗಿ ಒಂಥರ ಒಳ್ಳೆ ಹಿಡಿತದಲ್ಲಿ ಇರುತ್ತೆ ಇಂಡಿಯಾದ ಕ್ಯಾಪ್ಟನ್. ಅದೇ ರೀತಿಯಾಗಿ ಇಂಡಿಯಾದ ಪ್ಲೇಯರ್ಸ್ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋರಾಗಿರೋದು ನನ್ನ ಪ್ರಕಾರ ಆರ್ ಸಿ ಬಿ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡುವ ಸಾಧ್ಯತೆ ಇದೆ. ರಜತ್ ಪಟ್ಟಿದಾರ್ ಅವ್ರಿಗೆ ಸಿಕ್ಕಾಪಟ್ಟೆ ಚಾನ್ಸಸ್ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಈ ರೀತಿ ಸಬ್ಲೈನ್ ಫಾರ್ಮಲ್ಲಿ ಇರೋದ್ರಿಂದ ನಮ್ಮ ಇಂಡಿಯನ್ ಟೀಮ್ ಕೂಡ ಸೆಲೆಕ್ಷನ್ ಆಗ್ಬೋದು. ಅದೇ ರೀತಿಯಾಗಿ 84 ರನ್ಸಲ್ಲಂತೂ ಸಿಕ್ಕಾಪಟ್ಟೆ ಹ್ಯೂಜ್ ಸಿಕ್ಸಸ್ಗಳು. ಲಾಸ್ಟ್ ಓವರಲ್ಲಂತೂ ಸಿಕ್ಕಾಪಟ್ಟೆ ಸ್ಮ್ಯಾಶ್ ಮಾಡಿ ಹೋತಾಕ್ರು ಅಂತಲೇ ಹೇಳ್ಬೋದು ರಜತ್ ಪಟ್ಟಿದಾರ್ ಅವರು.
ನನ್ನ ಪ್ರಕಾರ ಮೇನ್ ಆಗಿ ಬ್ಯಾಟಿಂಗ್ ಆರ್ಡ್ರಲ್ಲಿ ಇವರೇ ಮೇನ್ ಆಗಿ ನಮ್ಮ ಆರ್ ಸಿ ಬಿ ಕಡೆಯಿಂದ ಇರ್ತಾರೆ ಅಂತ ನನ್ನ ಪ್ರಕಾರ. ಕ್ಯಾಪ್ಟನ್ ಆಗಿ ಕೂಡ ಆಯ್ಕೆ ಆಗ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಆಗ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಇದೇ ಥಿಂಕ್ ಮಾಡಿಕೊಂಡು ಕ್ಯಾಪ್ಟನ್ಸಿನ ಕೊಡ್ಬೋದು ರಜತ್ ಪಟಿದಾರ್ ಅವ್ರಿಗೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನಿಮ್ಗೆ ಏನನ್ಸುತ್ತೆ, ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಆಗಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. IPL ಕ್ರಿಕೆಟ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.